ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತಮಾರಿ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಜಾನುಗೆ ಡೈಲಿ ಉಪ್ಪಿಟ್ಟ ಮತ್ತು ಸಜ್ಕ ಮಾಡಿಕೊಟ್ಟು ಆಕೆಗಂತೂ ಏನೂ ತಿನ್ನೋಂಗೆ ಆಗ್ತಿದ್ದದಲ್ಲ. ಸೊ ಹಂಗೆ ಇವತ್ತೇನರ ಡಿಫ್ರೆಂಟ್ ಡೈಲಿ ಮತ್ತು ಹಂಗೆ ಎಗ್ನು ಮಾಡಿಕೊಡ್ತಿರ್ತೀನಿ. ಅದ್ರ ಬದಲು ಇವತ್ತು ಡಿಫ್ರೆಂಟಾಗಿ ಅದ್ರೊಳಗೆ ಎಗ್ ಮಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡಕ್ಕೆ ನಿಂತೀನಿ ಈಗ. ಸೊ ಚಪಾತಿ ಮಾಡಾಕ್ತೀನಿ. ಚಪಾತಿಗೆ ತುಪ್ಪ ಹಾಕೊಳಕತ್ತೀನಿ ಈಗ. ತುಪ್ಪದಿಂದ ಮಾಡಬೇಕು, ಅದನ್ನಾದ್ರೆ ತಿಂತ ನೋಡ್ಬೇಕು ಅಂತ ಅಂದ್ಕೊಂಡು ಈಗ ಚಪಾತಿ ಸ್ವಲ್ಪ ತಿಡೀನಿ. ಸೊ ಇದು ಮತ್ತು ಮಡ್ಚಿದಿಂದ ಒಳಗೆ ಹೋಗುತ್ತೆ, ಚಪಾತಿ ತುಪ್ಪ ಅದು ಎಲ್ಲ ಒಳಗೆ ಹೋಗುತ್ತೆ, ಹಂಗೆ ಮಾಡ್ತೀನಿ. ಈಗ ಸ್ವಲ್ಪ ಖಾರ ತಿಂತಾಳೆ ನನ್ನ ಮಗಳಂತರೂ, ಆಕೆ ಖಾರ ಹಾಕಾಕತ್ತೀನಿ. ಸೊ ನಮ್ಮ ಕಡೆ ಹೆಂಗೆ 2 ಉಳ್ಳಿ ಮಾಡಿ ಚಪಾತಿ ಮಾಡ್ತಿರ್ತೀವಿ. ಈ ಕಡೆ ಮುಂಬೈ ಕಡೆ ಹಂಗೆ ಮಾಡೋದಿಲ್ಲ. ಅದ್ರ ಬದಲಿಗೆ ಒಂದೇ ಉಳ್ಳಿ ಮಾಡೋದು, ಅದನ್ನ ಮಡಚಿ ಹಿಂಗೆ 3 ಪದರ ಮಾಡಿ ಅದನ್ನು ಚಪಾತಿ ತಿಡೋದು ಹಿಂಗಿರ್ತೈತಿ. ಸೊ ನನಗೂ ಫಸ್ಟ್ ಬಂದಾಗ ನಂಬಕ್ಕಾಗಲಿಲ್ಲ ಈ ಥರ ಮಾಡ್ತಾರಾ ಅಂಥೇಳಿ. ಸೊ ಹಂಗೆ ನಾನು ಅವ್ರನ್ನ ನೋಡಿ ನಾನು ಕಲಿತ್ಬಿಟ್ಟಿನಿ 3 ಮೂಲೆ ಚಪಾತಿ ತಿಡೋದು. ಭಾಳ ದಿನದಿಂದ ನಾನು ಯೋಚನೆ ಮಾಡಾಕತ್ತಿದ್ನಿ, ಜಾನು ಏನು ಸರಿಯಾಗಿ ಊಟನ ಮಾಡೋವಳ, ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕು ಅಂಥೇಳಿ. ಸೊ ನನಗೂ ಟೈಮ್ ಸಿಕ್ಕಿದ್ದಿಲ್ಲ. ಸೊ ಮತ್ತು ಹಂಗೆ ಇವತ್ತು ಅದಕ್ಕೋಸ್ಕರ ಟೈಮ್ ಮಾಡ್ಕೊಂಡು ನಮ್ಮ ಡಾರ್ಲೂನ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡಬಾಪ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಈಗ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡೀನಿ. ಮತ್ತು ಹಂಗೆ ನಿಜ ಟೈಮ್ ಸಿಕ್ಕಾಗೆಲ್ಲ ಮಕ್ಳಿಗೆ ಹಿಂಗೆ ವೆರೈಟಿ ಏನಾರು ಮಾಡಿಕೊಡ್ಬೇಕಾಗಿರ್ತೈತಿ. ಸೊ ನಮಗೂ ಒಂದು ಏನೂ ಮಾಡೋಕ್ಕೆ ಬರೋಂಗಿಲ್ಲ ಅಂತ ನಾವು ಅದಕ್ಕೆ ಟ್ರೈನ ಮಾಡೋಕ್ಕೆ ಹೋಗಂಗಿಲ್ಲ. ಸೊ ಮಾಡಿದ್ರೆ ಎಲ್ಲ ಬರ್ತಿರ್ತೈತಿ, ಖರೆ ಟ್ರೈ ಮಾಡೋಕ್ಕೆ ಹೋಗಂಗಿಲ್ಲ. ಸುಮ್ಮನೆ ಎಲ್ಲಿ ಗದ್ದಲದೊಳಗೆ ಬೇಡಪ್ಪ ಅಂತ ಅನಿಸ್ಬಿಟ್ಟಿರ್ತೈತಿ ಸಮ್ಟೈಮ್ಸ್ ಎಲ್ಲ. ಸೊ ಮತ್ತು ಈ ಕಡೆ ಹೇಳ್ಬೇಕಂತಂದ್ರೆ ಒಂಥರ ಬೇಸೋ ಸ್ಟೈಲ್ನೂ ಚೇಂಜ್ ಐತಿ. ನಾನು ಗಮನಿಸಿದ ಪ್ರಕಾರ ಹೇಳ್ಬೇಕಂತಂದ್ರೆ ನಾವೆಲ್ಲ ಚಪಾತಿ ಬೇಯಿಸೋಕ್ಕೂ ಮುಂಚೆ ತವಿಗೆಲ್ಲ ಎಣ್ಣೆಗೆ ಗೊಜ್ಜಿ ಆಮ್ಯಾಗ ಚಪಾತಿ ಹಾಕ್ತೀವಿ. ಇಲ್ಲ ಇಲ್ಲಿ ಫಸ್ಟ್ ತವಿ ಒಳಗೆ ಚಪಾತಿ ಹಾಕಿದ್ದೀನಿ, ನೆಕ್ಸ್ಟ್ ಅದಕ್ಕೆ ಎಣ್ಣೆ ಹಚ್ತಿರ್ತಾರೆ. ಸೊ ಒಂಥರ ಡಿಫ್ರೆಂಟ್ ಆಗೈತಿ. ಸೊ ಹಾಗಾಗಿ ಇವರೆಲ್ಲ ಮಾಡೋದು ನೋಡಿ ನನಗೇನು ಮಾಡಬಾರ್ದಿಲ್ಲಿ ಅಂತ ಅನಿಸ್ಬಿಡ್ತು. ಯಾಕಂದರೆ ಇವ್ರು ಮಾಡೋ ಸ್ಟೈಲ ಬೇರೆ, ನಾನು ಮಾಡೋದೇ ಬೇರೆ, ಏನಾದರೂ ಅಂದ್ರ ಅಂತ ಈ ಥರ ಬೈದೊಳಗೆ ನಾನು ಏನು ಮಾಡೋಕ್ಕೆ ಟ್ರೈ ಮಾಡಲಿ ಫಸ್ಟ್ ಟೈಮ್ ಎಲ್ಲ ಬಂದಾಗ. ಸೊ ಈಗ ಚಪಾತಿ ಒಳಗೆ ಒಂದು ಮನುಷ್ಯನ ಬಾಯಿ ಮತ್ತು ಕಣ್ಣು ತೆಗಿಬೇಕಂತ ಅಂದ್ಕೊಂಡು ಟ್ರೈ ಮಾಡಾಕತ್ತೀನಿ. ಬಾಯಿ ಕಣ್ಣು ಆಗ್ತಾವೆ ಏನು ಮೂಗ ಕಿವಿ ಹಾಕೋ ಗೊತ್ತಿಲ್ಲ. ಆಯ್ತು ನೋಡಿರಿ, ಈ ಥರ ಕಣ್ಣು ವಾಪಸ್ ಬಾಯಿ ತೆಗೆದ್ನಿ. ಸೊ ತೆಗೆದು ಮತ್ತು ಅದನ್ನ ಹಂಗೆ ಚಪಾತಿನ ತೆವಿ ಮ್ಯಾಗ ಹಾಕೀನಿ. ಸೊ ಫಸ್ಟ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು, ಯಾಕಂದರೆ ಚಪಾತಿ ತಿಳ್ತಿರ್ತೀವಲ್ಲ ಆಗ ಅದನ್ನು ಮಾಡಿದ್ರೆ ಒಂದು ಥರ ನೀಟಾಗೆ ಬರ್ತಿತ್ತು ಶೇಪ್ ಎಲ್ಲ. ಸೊ ಇದ್ರೊಳಗೆ ಹೆಂಗಾರ ಅನ್ನಿಸ್ಬಿಡ್ತೆ. ಸೊ ಫಸ್ಟ್ ಮಾಡಬೇಕಾಗಿತ್ತು ಅಂತೇಳಿ. ಸೊ ನಾನು ಏನು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತೀನಿ, ಅದಕ್ಕೋಸ್ಕರ ಅವ್ರು ಖುಷಿ ಪಡ್ಬೇಕು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿಕೊಡಾಕತ್ತೀನಿ ಮಗಳಿಗೆ ಈ ಥರ. ನಾನು ನಿಜ ಹೇಳ್ಬೇಕಂತಂದ್ರೆ ಯಾವಾಗೂ ಟ್ರೈ ಮಾಡೇ ಇಲ್ಲ ಇದನ್ನು. ಸೊ ಆ್ಯಕ್ಚುಲಿ ಈಗ ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತೀನಿ. ಸೊ ಬರುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇರಲಿ, ನನ್ನ ಮಗಳಂತೂ ಹೆಂಗೆ ಮಾಡಿದರು ತಿನ್ನತ್ತಾಳ. ಮತ್ತು ಇದ್ದಿದ್ದು ಹೇಳ್ಬೇಕಂದ್ರೆ ಪಾಪಕ್ಕೆ ಏನು ಮಾಡಿಕೊಟ್ರು ತಿಂತಾಳಕ್ಕಿ. ಇಷ್ಟ ಆಗಲಿಲ್ಲ ಅಂದ್ರೆ ತಿನ್ನಲ್ಲ ಬಿಡ್ರಿ. ಸೊ ಇಷ್ಟ ಆಯ್ತಂತಂದ್ರೆ ಹೆಂಗಿದ್ರು ತಿನ್ನತ್ತಾಳ. ಸೊ ಈಗ ನಮ್ಮ ಚಪಾತಿನ ತಿರುಗಿ ಹೋಗಿದ್ನಿ ಮತ್ತು ನಗು ಬರಾಕತ್ತೈತೆ. ಅದು ಚಪಾತಿ ಹೆಂಗೈತಿ ನಿಮಗೂ ತೋರಿಸ್ತೀನಿ ನಾನೀಗ. ಅದಕ್ಕೆ ಡಾರ್ಲು ವಿಡಿಯೋ ಮಾಡು, ಹತ್ತಿರದಿಂದ ತೋರಿಸೆಲ್ಲ ವಿಡಿಯೋ ಮಾಡು ಅಂತಂದ್ರೆ ಅವೇನು ದೂರ ನಿಂತು ಮೊದಲ ಸಿಟ್ಟು ಬಂದಿತ್ತು, ಎಲ್ಲ ದೂರ ನಿಂತು ವಿಡಿಯೋ ಮಾಡಿದ. ಸೊ ಹೆಂಗೆ ಮಾಡ್ಬೇಕು ಹೇಳ್ರಿ ನೀವು, ಟ್ರೈ ಆದರೂ ನಾನು ಒಬ್ಬಳಿಗೆ ಎಲ್ಲ ಮಾಡೋಕ್ಕಾಗಂಗಿಲ್ಲ. ಡೈಲಿ ಚಾಲೆಂಜಿಂಗ್ ವಿಡಿಯೋ ಮಾಡಬೇಕು. ಸೊ ಹಿಂಗೆ ಯಾರಾದರೂ ಒಬ್ಬರೇ ಸಪೋರ್ಟರ್ ಇದ್ರೆ ಸರಿ ಅನಿಸುತ್ತೆ, ಬಟ್ ಆಗಲ್ಲ. ಸೊ ನೋಡಿರಿ ನಮ್ಮ ಚಪಾತಿ ಆಗೈತಿ. ಸೊ ಎಗ್ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿತ್ತು. ನಾನು ನೀಟಾಗಿ ಹಾಕಕ್ಕೆ ಟ್ರೈ ಮಾಡಿದ್ನಿ. ಫಸ್ಟ್ ಚಪಾತಿ ಮಾಡ್ತಿರ್ತೀವಲ್ಲ ಆಗ ಅದೆಲ್ಲ ಕಟ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಹಾಗಾದ್ರೆ ಕರೆಕ್ಟ್ ಆಗ್ತಿತ್ತೇನೋ ಅಂತ ಅನ್ಸಾಕತ್ತಿತ್ತು. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಮತ್ತೆ ಟ್ರೈ ಮಾಡ್ತೀನಿ. ನನ್ನ ಮಗಳಿಗೆ ಇದು ಇಷ್ಟ ಆಯ್ತಂದ್ರೆ. ಸೊ ಈಗ ನನ್ನ ಮಗಳಿಗೆ ಕೊಟ್ಟಿನಿ, ಆಕಿ ತಿನ್ನಾಕತ್ತಾಳೆ ನೋಡ್ರಿ. ಚಿಕ್ಕ ಮಕ್ಳಿಗೆ ಯಾವ ಥರ ಅಡುಗೆ ಮಾಡಿಕೊಟ್ರು ಕಮ್ಮಿನ. ಸೊ ಈಗ ಚಪಾತಿ ಮಾಡಿ ಎಗ್ ಮಾಡಿ ಅದನ್ನು ಸುತ್ತ ಕೊಟ್ಟು ಅಂದ್ರೆ ಕೆಡ್ಕೊಂಡ್ಬಿಡ್ತಿರ್ತಾರೆ ಸಮ್ಟೈಮ್ಸ್. ಈ ಥರ ಎಲ್ಲ ತಿನ್ನುವಾಗ ಈ ಥರ ಮಾಡಿಕೊಟ್ರೆ ಅದ್ರೊಳಗೆ ಇರ್ತೈತಿ, ಹಂಗೆ ಕಡ್ಕೊಂಡು ತಿನ್ಬೋದು ಅವ್ರಂತರೂ. ಇಲ್ಲ ಬೀಳ್ತೈತಿ ಅದು ಇದು ಅಂತನೂ ಏನೂ ಅಂಜಿಕಿರಂಗಿಲ್ಲ ನಮ್ಗೆ. ಎಗ್ ಒಳಗೆ ಯೆಲ್ಲೋ ಕಲರ್ ಇರುತ್ತಲ್ಲ, ನನ್ನ ಮಗಳಂತರೂ ಅದನ್ನು ತಿಂತಿರಂಗಿಲ್ಲ. ಸೊ ಇದ್ರೊಳಗೆ ತಿನ್ನಾಕತ್ತಾಳ. ಸೊ ಇಷ್ಟೊತ್ತನ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಮಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.